ಹೋರಾಟಕ್ಕೆ ಕೊಟ್ಟಂತ ಬಲ ಪ್ರದರ್ಶನವನ್ನ ತೋರಿಸಬೇಕಾಗಿ ವಿನಂತಿ. ಪ್ಲೀಸ್ ಎಲ್ಲರೂ ವಾಪಸ್ ಬರ್ರಿ. ಎಲ್ಲರೂ ಕೂಡ ವೇದಿಕೆ ಮೇಲೆ ಬಂದು ಒಂದು ಒಗ್ಗಟ್ಟನ್ನು ಪ್ರದರ್ಶಿಸಬೇಕಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೊಂತೇನೆ. ಯಾಕೆಂತ ಹೇಳಿದ್ರೆ ನಮ್ಮ ಒಗ್ಗಟ್ಟಿನಲ್ಲಿ ಬಲವಿದೆ, ಎಲ್ಲ ಪ್ರಭಾವ ಬೀರುವಂತಹ ವಿಷಯ ಆಗಿದೆ. ಎಲ್ಲರೂ ಕೂಡ ಬರಬೇಕು. ಏನೇ ಬರಲಿ ಏನೇ ಬರಲಿ, ಬೋಲೋ ಭಾರತ್ ಮಾತಾ ಕಿ ಬೋಲೋ. ಎಲ್ಲಿಯವರೆಗೂ ಹೋರಾಟ, ಏನೇ ಬರಲಿ ಏನೇ ಬರಲಿ. ಈಗಾಗಲೇ ಈ ಪ್ರತಿಭಟನೆ ನಮ್ಮ ಇಲಾಖೆ ಮಟ್ಟದಲ್ಲಿ ಬೇಡಿಕೆ ಪಟ್ಟಿಯನ್ನ ಸಲ್ಲಿಸಲಾಗಿದೆ. ಅದೇ ಪಟ್ಟಿಯನ್ನ ನಾನು ಇಲ್ಲಿ ಓದಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸದಸ್ಯರ ಒಕ್ಕೂಟದ ಬೇಡಿಕೆಗಳನ್ನ ಇವತ್ತಿನ ದಿನ ನಾನು ಹೇಳ್ತಾ ಇದ್ದೀನಿ. ಈ RDPR ಈ ಹೋರಾಟವನ್ನ RDPR ಕುಟುಂಬದ ಹೋರಾಟ ಅಂತ ನಾಮಕರಣ ಮಾಡಿದೀವಿ. ಅದೇ ಪ್ರಕಾರವಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ರಾಜ್ಯದ ಎಲ್ಲಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನು ಗೆಜೆಟೆಡ್ ಗ್ರೂಪ್ ಬಿ ದರ್ಜೆಗೆ ಉನ್ನತೀಕರಿಸುವುದು, 7 ವರ್ಷ ಪೂರೈಸಿ ಕರ್ತವ್ಯ ನಿರ್ವಹಿಸುತ್ತಿರುವ ರೂಪದ ಸಹಾಯವಾಣಿ ವ್ಯವಸ್ಥೆ ಜಾರಿಗೊಳಿಸುವುದು ಮತ್ತು ಗ್ರಾಮ ಪಂಚಾಯಿತಿಗಳು ಮೇಲ್ದರ್ಜೆಗೇರಿಸಿದ ಸಂದರ್ಭದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅಲ್ಲಿನ ಸರ್ಕಾರ 2007-8ರಿಂದ 2011-12ನೇ ಸಾಲಿನ ನರೇಗಾ ಲೋಕಾಯುಕ್ತ ಪ್ರಕರಣವನ್ನು ಶಾಶ್ವತವಾಗಿ ಮುಕ್ತಾಯ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಇತರೆ ಇಲಾಖೆಯಲ್ಲಿರುವ ಸಮಾನಾಂತರ ಹುದ್ದೆಗಳಿಗೆ ನಿಯೋಜನೆ ಮೇಲೆ ಹೋಗಲು ಒಟ್ಟು ಮಂಜೂರಾದ ಹುದ್ದೆಗಳಿಗೆ 25% ಹುದ್ದೆಗಳಿಗೆ ಅನುಮತಿ ನೀಡುವುದು. ಅದೇ ತೆರನಾಗಿ ಕರ ವಸೂಲಿಗಾರ, ಕ್ಲರ್ಕ್ ಕಮ್, ಡಾಟಾ ಎಂಟ್ರಿ ಆಪರೇಟರ್, ನೀರುಗಂಟೆ, ಜವಾನರ, ಸ್ವಚ್ಛತಾಗಾರ ವೃಂದದ ಬೇಡಿಕೆಗಳು ಇದರಲ್ಲಿದ್ದಾವೆ. ಗ್ರಾಮ ಪಂಚಾಯಿತಿ ಪಂಚನೌಕರರಿಗೆ ವೇತನ ಶ್ರೇಣಿ ಮತ್ತು ಸೇವಾ ಹಿರಿತನದ ವೇತನವನ್ನು ಪ್ರತಿಭಟನೆ ಇದು 1 ದಿನಕ್ಕೆ 2 ದಿನಕ್ಕೆ ಆಗಲ್ಲ. ನಮ್ಮ ಬೇಡಿಕೆಗಳು ಎಲ್ಲಿ ತನಕ ನಮ್ಮ ಈಡೇರಲು ಅಲ್ಲಿ ತನಕ ಕೂಡ ಈ ಒಂದು ಅನಿರ್ದಿಷ್ಟಾವಧಿ ಒಂದು ಪ್ರತಿಭಟನೆ ಮುಂದುವರಿಯುತ್ತದೆ ಅಂತೇಳಿ ಈ ಮೂಲಕ ನಾವು ವಿನಂತಿ ಮಾಡ್ಕೊಂತೇನೆ. ಈ ಮೂಲಕ ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಗೆ ಬೆಂಬಲವಾಗಿ ನಿಲ್ಲಬೇಕು. ಈ ಒಂದು ಪ್ರತಿಭಟನೆಗೆ ಶಕ್ತಿಯಾಗಿ ಬೆಳಿಬೇಕಂತೇಳಿದ್ರೆ ತಮ್ಮ ಎಲ್ಲರ ಒಂದು ಸಾನ್ನಿಧ್ಯ, ನಮ್ಮ ಎಲ್ಲರೂ ಕೂಡ ಒಗ್ಗಟ್ಟು ಇಲ್ಲಿ ಪ್ರದರ್ಶಿಸಬೇಕಾದಂತಹ ಒಂದು ಸನ್ನಿವೇಶ ಇಲ್ಲಿ ಉಂಟಾಗಿದೆ. ಸೊ ಹಾಗಾಗಿ ಎಲ್ಲರೂ ಕೂಡ ನಮ್ಮ ಏನು ಬೇಡಿಕೆಗಳು ಇಲ್ಲಿ ತನಕ ನಮ್ಮ ಜಿಲ್ಲಾಧ್ಯಕ್ಷರು ಏನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬೇಡಿಕೆಗಳು ಹಾಗೂ ಕಾರ್ಯದರ್ಶಿಗಳ ಬೇಡಿಕೆಗಳು ಏನು ಇಲ್ಲಿ ತನಕ ಹೇಳಿದ್ದಾರೆ, ಅದೇ ರೀತಿಯಾಗಿ ಇನ್ನುಳಿದಂತ ಏನು ವೃಂದ ಸಂಘಗಳಿದಾವೆ ಅವ್ರಿಗೂ ಕೂಡ ಬೇಡಿಕೆಗಳು ಬಹಳ ಇದಾವೆ. ಈ ಒಂದು